ಬಾತ್ರೂಮ್ ಕೊಟ್ಟವನೆ, ಬಾಲ್ಕನಿ ಒಂದು ಕೊಟ್ಟವನೆ, ಟಿ ವಿ ಕೇಬಲ್ಗಳಿಲ್ಲ ಅಂತ ಕಿತ್ತಾಕ್ಬಿಟ್ಟವ್ರೆ, ಅಲ್ಲೆಲ್ಲ ಪಾರ್ಕಿಂಗ್ ಮಾಡ್ಬೇಕಂತ ಹೊಡೆದಾಕವ್ರೆ. ಇದೆ ನಮ್ಮ ರೂಮು. ದೋಸೆ ಹೆಂಗಿದೆ? ನಾವು ಪರೋಟ ದೋಸೆ ಅಂತ ಯಾವುದೋ ಅಲ್ಲ, ಏನದು ಉಪ್ಪಿಟ್ಟು ದೋಸೆ ಹೊಸ್ದಾಗಿ ಟ್ರೈ ಮಾಡಿದ್ರಲ್ಲ ಕ್ಯಾಮ್ರಾಮನ್. ಬೇಕಾ ಬೂಜಿ ಬಂತ, ಅದಕ್ಕೂ ಅಡ್ಡ ಬಂತು. ಉಪ್ಪಿಟ್ಟು ಸಪ್ರೇಟ್ ಆಯಿತು, ದೋಸೆನೂ ಸಪ್ರೇಟ್ ಆಯಿತು, ತಿನ್ನೋಕ್ಕೂ ಆಗಿಲ್ಲ. ಇಲ್ಲೆಲ್ಲ ಸೆಲ್ಫ್ ಸರ್ವಿಸ್ ಕೌಂಟ್ರಸೆ. ನಮ್ಮ ಕಡೆ ಥರ ಚಿತ್ರಾನ್ನ, ವಾಂಗಿಬಾತು, ಬಿಸಿಬೇಳೆ ಬಾತು ಏನೂ ಸಿಕ್ಕಲ್ಲ. ಸಿಗೋದೇ ಪೂರಿ, ಇಡ್ಲಿ, ವಡೆ, ದೋಸೆ. ಆ ಕೆಂಪು ಚಟ್ನಿ ಹೆಂಗಿದೆ? ಖಾರ ಜಾಸ್ತಿ ಅಲ್ಲ? ಅದು ಅಲ್ಲ, ನಾವು ತಮಿಳ್ನಾಡು ಕಡೆ ಹೋದರೆ ನಿಮಗೆ ಕೊಬ್ಬರಿ ಚಟ್ನಿ ಥರ ಇಲ್ಲಿ ನೆನ್ನೆಯಿಂದ ಕಡಲೆಬೀಜ ಚಟ್ನಿನೇ ಹಾಕ್ತಾ ಇದ್ದಾರೆ. ಯಾಕೆ ಹೇಳು? ಎಲ್ಲ ಇಲ್ಲೇ ಬೆಳೀತಾ ಇದ್ದಾರೆ, ಇಲ್ಲೇ ಸಖತ್ತಾಗಿ ಸಿಗ್ತಾ ಇದೆ. ಕಡಲೆಬೀಜ ಕಡಿಮೆ ರೇಟ್ ಅನಿಸುತ್ತೆ. ಮೂಟೆ ಮೂಟೆ ತಂದು ಹಾಕೊಂಡು ಕಡಲೆಬೀಜ ಚಟ್ನಿನೇ ಮಾಡ್ತಾಯಿದ್ದಾರೆ ನಿನ್ನೆಯಿಂದ. ಆದರೆ ಚೆನ್ನಾಗಿದೆ, ಫುಡ್ಡೆಲ್ಲ ಚೆನ್ನಾಗಿದೆ. ನಮ್ಮ ಥರ ಬಿಸಿಬೇಳೆ ಭಾತೆಲ್ಲ ಹೊಡ್ಕೊಂಡು ಇರೋಕ್ಕಾಗಲ್ಲ. ಇವತ್ತು ಶನಿವಾರ ಪ್ರಸಾದದ ಕೌಂಟ್ರಿಗೆ ಜನ ನೋಡಿ ಎಷ್ಟಿದ್ದಾರೆ. ವಾ, ನೆನ್ನೆ ಅಂತೂ ಖಾಲಿ ಇತ್ತು. ಶನಿವಾರಗಳಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಪ್ಲ್ಯಾನ್ ಮಾಡೋಂಗಿದ್ರೆ ವೀಕ್ ಡೇಸಲ್ಲಿ ನೋಡ್ಕೊಳ್ಳಿ, ಶನಿವಾರ ಮಾತ್ರ ಬರೋಕೆ ಹೋಗ್ಬೇಡಿ. ದೇವಸ್ಥಾನ ಕೆಳಗಡೆ ಅಷ್ಟೇ ಮನೆ ಕೇಬಲ್ಸ್ ಎಲ್ಲ ಹೊಡೆದಾಕಿದ್ದಾರೆ. ಇದೆಲ್ಲ ಮೋಸ್ಟ್ಲಿ ತೆಗಿತಾರೆ ಅನಿಸುತ್ತೆ. ಅವರು ಹೇಳ್ತಿದ್ರು ಈ ದೇವಸ್ಥಾನ ಕಾಂಪೌಂಡ್ ಈ ಪಾರ್ಕಿಂಗ್ ಸಾಲ್ತಿಲ್ಲ, ಓಡಾಡೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಸುತ್ತ ಹೊಡೆದಾಕಿದ್ದಾರೆ. ನಾವು ಬೆಂಗಳೂರವ್ರಿಗೆ ಬೇರೆ ಕಡೆ ಹೋದರೆ ತುಂಬ ಕಷ್ಟ. ಇರೋ ಬಿಸಿಲು ಎಲ್ಲ ಹೊಡೆದಿದ್ದಾರೆ. ಸೆಕೆಗೆ 2 ಸಲ ಸ್ನಾನ ಮಾಡ್ಕೊಂಡ್ರೂ ದೇವಸ್ಥಾನಗಳಿಗೆ ಹೋಗಿ ನಿಂತಿದ್ದೀರಿ ಕ್ಯೂನಲ್ಲಿ ದೇವ್ರು ನೋಡೋದ, ನಾವು ಗೀರ್ಕೊಂಡು ಕೂತ್ಕೊಳೋದ ಒಂದೂ ಗೊತ್ತಾಗ್ತಾ ಇಲ್ಲ. ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಬಿಲ್ಡಿಂಗ್ಸು, ಇದೆಲ್ಲ ಹೊಡೆದಾಗ್ತಾ ಇದ್ದಾರೆ. ಇಲ್ಲಿ ಪಾರ್ಕಿಂಗ್ ಜಾಗ ಸಾಲ್ತಿಲ್ಲ ಅಂದ್ಬಿಟ್ಟು ಈ ಸರೌಂಡಿಂಗಲ್ಲಿ ದೇವಸ್ಥಾನ ಪಕ್ಕ ಏನೇನಿದೆ ಎಲ್ಲ ಹೊಡೆದು ಪಾರ್ಕಿಂಗ್ ಗೇಟ್ ಮಾಡ್ತಾ ಇದ್ದಾರೆ. ಕಡೆಲ್ಲ ಇದೆ. ಇದು ಗೇಟ್ಸ್. ಇದು ಭದ್ರಾಚಲಂ ಟೆಂಪಲ್ ಹತ್ರ ಗೋದಾವರಿ ನದಿ. ಇಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ. ಕೆಳಗಡೆ ಹೋಗ್ಬೋದು ಅನ್ಕೋ. ಇಲ್ಲಿಗೆ ನೋಡು, ಆ ಕಡೆ ಇದೆ ದಾರಿ, ಗೊತ್ತು. ಆ ಕಡೆಯಿಂದ ಬರ್ಬೋದು. ಕೆಳಗಡೆನೂ ಸ್ನಾನ ಮಾಡ್ಕೊಂಡು ಬರೋರು ಇರ್ತಾರೆ ನೋಡಿ. ಬಟ್ಟೆಗಳು ಅವು ಇವು ಅಂಗಡಿಗಳು ಸಿಕ್ಕಾಪಟ್ಟೆ ಇದೆ. ಇಲ್ಲೇ ಆಲ್ಮೋಸ್ಟ್ ಸ್ನಾನ ಮಾಡ್ಕೊಂಡು ಹಂಗೆ ಹತ್ತಿ ವಾಪಸ್ ಹೋಗ್ತಾರೆ ದೇವಸ್ಥಾನಕ್ಕೆ. ಸ್ನಾನ ಮಾಡಿ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗೋದು. ಸುತ್ತು ಪಾರ್ಕ್ ಥರ ಮಾಡಿದ್ದಾರೆ. ಒಂದೊಂದು ಗೇಟ್ ಪಕ್ಕದಲ್ಲಿ ಈ ಥರ ರಾಮಾಯಣದ ಕಥೆನ ಕೆತ್ತಿದ್ದಾರೆ. ಮಹಾಪಟ್ಟಾಭಿಷೇಕ. ಆ ಲಾಸ್ಟ್ ಗೇಟಲ್ಲಿ ರಾಮನ ವಧ ಇತ್ತು. ಮೋಸ್ಟ್ಲಿ ಸರೌಂಡಿಂಗ್ ಫುಲ್ಲು ಹಂಗೆ ಇರುತ್ತೆ ಅನ್ಸುತ್ತೆ. ಆ ಕಡೆ ಹೋಗೋಕ್ಕಾಗಲಿಲ್ಲ.
ಆ ಕಡೆ ಹೋಗಿ ಈ ಕಡೆ ಬರೋ ಫುಲ್ ಕತ್ಲ. ನೆನ್ನೆ ನೈಟ್ ಆದರೆ ಈ ಕಡೆ ಮಾಡಿದ್ರಿ, ಇವತ್ತು ಸ್ವಲ್ಪ ಬೆಳಕಿರ ಹೋಗಿ ಈ ಕಡೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಅದೇ ತಾನೇ. ಶನಿವಾರ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಜನ. ನಾವು ಬಂದಿದ್ದ ದಿನ ಯಾರೂ ಇರಲಿಲ್ಲ, ಆಲ್ಮೋಸ್ಟ್ ಎಲ್ಲ ಇಲ್ಲಿಂದ ಬಿಡ್ತಿದ್ವಿ ಕಾರಿ ಕಡೆ. ಇದೆಲ್ಲ ಪೂಜೆ ದಿನ ಸ್ಟೇಡಿಯಂ ಥರ ರೆಡಿ ಮಾಡಿದ್ದಾರೆ. ಜನ ಜಾಸ್ತಿ ಆದಾಗ ಇಲ್ಲೆಲ್ಲ ಹೋಮ ಅದು ಇದು ಇಟ್ಕೊಬೋದೇನೋ ಗೊತ್ತಿಲ್ಲ, ಬಟ್ ಅದಕ್ಕೆ ಎಷ್ಟೊಂದು ಕ್ಯೂ ಲೈನ್ಸು ಅದು ಇದು ಅಂತ ಮಾಡಿದ್ದಾರೆ. ಇದರ ಅಪೋಸಿಟ್ಗೆ ನೋಡಿ, ಈ ದ್ವಾರದಲ್ಲೇ ಬಿಡಬೇಕಾಗಿತ್ತು, ಏನೋ ವರ್ಕ್ ಮಾಡ್ತಾ ಇದ್ದಾರೆ. ನೆನ್ನೆಯಿಂದ ಹೇಳ್ತಾ ಇದ್ದೀನಲ್ಲ, ವರ್ಕ್ ಇದೆ. ಇದೇ ಆ ದೇವರ ಎಂಟ್ರಿ. ಟೇಕ್ ಅ ಪಿಕ್ಚರ್. ಏನಿದು ಮಂಟಪ? ಓಹೋ ಹೋ ಹೋ, ಓಹ್ ಅದಕ್ಕಂತಾನೆ ರೆಡಿ ಮಾಡಿದ್ದಾರೆ. ಓಹೋ ಓಕೆ. ಗೊತ್ತು. ಕ್ಯಾಮ್ರಾಮನ್ ವರ್ಕ್ ಮಾಡ್ತಾವ್ರೆ. ನೋಡಿ, ಆ ಕಡೆ ಈ ಕಡೆ ಎಲ್ಲ ಜನ ಕೂತಿರ್ತಾರೆ. ಎಷ್ಟು ಜನ. ಫ್ಲಡ್ ಲೈಟ್ಸು ಎಲ್ಲ ರೆಡಿ ಇದೆ. ವೈಕುಂಠ ದ್ವಾರ ಓಪನ್ ಆಯಿತು ಈ ಕಡೆಯಿಂದ. ವೈಕುಂಠ ದ್ವಾರ ಮಾತ್ರ ಇದಕ್ಕೆ ಓಪನ್ ಮಾಡೋದು, ಇಲ್ಲಿದ್ರೆ ಓಪನೇ ಮಾಡಲ್ಲ. ತಿಂಗಳಿಗೊಂದ್ಸಲಿನಾ? ಎಷ್ಟು? ಓ ಸರ್, ನಾವಲ್ಲ ಸರ್. ಏನಿದ್ರೆ ಗುಮ್ಮಂಗಿದ್ರೆ ಆ ಯಮ್ಮನ ಮುಂದೆ ಬರ್ತಾವಳು ನೋಡಿ, ಗುಮ್ರಿ. ಒಂದು ಫೋಟೋ ಹಿಡಿಯೋಕೆ ಬರಲ್ಲ, ಏನಿಲ್ಲ. ನಾವು ಸೈಡ್ಗೆ ಹೋಗಲ್ಲ, ನೀನು ಸೈಡ್ಗೆ ಹೋಗಯ್ಯ ಅಂದ್ಬಿಟ್ಟು ಹೋಗ್ತಾ ಇತ್ತದು. ದಮ್ಮುಂಟೆ ಕಾಸುಪುರ ಸಿಕ್ಕಾವತ್ತು ಅಂತ ಇತ್ತದು. ಬಂದಾಗಿದೆ. ನೋಡ್ಕೊಂಬಂದ. ಇಲ್ಲಿಂದ ನೋಡೋದು ನಾವು ಸ್ಟೇ ಮಾಡೋದು.
ಜೈ ಶ್ರೀ. ಎಲ್ಲ ಪೇಂಟಿಂಗ್ಸ್ ಇರುತ್ತೆ ಗೋಡೆ ಮೇಲೆ. ಈ ಕಡೆಯಿಂದನೂ ಎಕ್ಸಿಟ್ ಇದೆ, 4 ಕಡೆಯಿಂದನೂ ಎಕ್ಸಿಟ್ ಇದೆ. ದೇವಸ್ಥಾನ ಹಿಂದೆನೇ ಹೋಟೆಲ್. ಇವೆಲ್ಲ ಹೊಡೆದಾಗ್ತಾ ಇದ್ದಾರೆ ಪಾರ್ಕಿಂಗ್ಗೋಸ್ಕರ. ದೇವಸ್ಥಾನ ನೋಡಿ ನಮ್ಮ ಹೋಟೆಲ್ ಮುಂದೆನೇ ಕಾಣಿಸುತ್ತೆ. ದೇವಸ್ಥಾನ ನೋಡಿಕೊಂಡು ಇಲ್ಲಿಂದ ಶಾಪಿಂಗ್ ಸ್ಟ್ರೀಟ್, ಗೋದಾವರಿ ನದಿಗೆ ದಾರಿ. ಶಾಪಿಂಗ್ ಸ್ಟ್ರೀಟ್ ಫುಲ್ ಆಗಿದೆ. ಯಾವುದು ಫುಲ್ ಆ್ಯಂಡ್ ಫುಲ್ ಬನ್ನಿ ಹೋಗೋಣ. ಆನೆ ಬ್ಯಾಗ್ ಇದೆ ಅಲ್ಲಿ. ಹಾಂ, ಅಂಗಡಿಲೆಲ್ಲ ಆಲ್ಮೋಸ್ಟ್ ಸ್ವಲ್ಪ ವಸ್ತು. ಬ್ಯಾಗ್ಸು, ಅದೇ ಸ್ಟೇಷನರಿ ಐಟಮ್ಸ್, ಆಲ್ಮೋಸ್ಟ್ ಎಲ್ಲ ಸ್ಟೇಷನರಿ ಐಟಮ್ಸ್ ಅನ್ಸುತ್ತೆ ಇಲ್ಲಿ. ಕ್ಯಾಪ್ಸ್, ಕಾಣಿಸುತ್ತೆ ಅವ್ರಿಗೆಲ್ಲ. ಸ್ಟ್ರೀಟ್ಸ್ ಇಲ್ಲೇ ಲಾಸ್ಟ್ ನೋಡು, ಅಲ್ಲಿದೆ ನೀರು. ನೇರ್ಲೆಹಣ್ಣು, ನೇರ್ಲೆ ಮರದು ಇವೆಲ್ಲ ನೇರ್ಲೆಹಣ್ಣು. ಕ್ಯಾಮ್ರಾಮನ್ ನೋಡಿ ಸುಸ್ತಾಗಿ ಬಿದ್ದೋಗ್ಬಿಟ್ಟವ್ರು ಪಾಪ. ನಮ್ಮ ಕ್ಯಾಮ್ರಾಮ್ಯಾನ್, ನಮ್ಮ ಆ್ಯಂಕರ ಭದ್ರಾಚಲಂ.
ಡಿಗ್ರಿನ ದಾಟ್ತಾ ಇದ್ದೀರಿ ಸದ್ಯಕ್ಕೆ. ಸುಸ್ತಾಗಿ ಬಿದ್ದೋಗ್ಬಿಟ್ಟಿದ್ದೀರಿ. ನಾಳೆ ಮಾರ್ನಿಂಗ್ 7:30 8 o'clock ಅಲ್ಲಿ ರೀಚ್ ಆಗ್ತೀರಿ ಅಲ್ವಾ? 7:30 ಆಗುತ್ತೆ.